ಹಾಯ್ ಹಲೋ ಬಾಸ್ ಟಿವಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ತೀರ್ಥಸ್ವಾಮಿ ಬಾಬು. ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗಿರ್ತಕ್ಕಂತಹ ಜಯಲಲಿತಾ ಸೀರಿಯಲ್ನ ಸೆಟ್ಗೆ ವಿಸಿಟ್ ಕೊಟ್ಟಿದ್ದೀವಿ. ಸದ್ಯ ನಮ್ಮ ಜೊತೆ ಈ ಒಂದು ಸೀರಿಯಲ್ನಲ್ಲಿ ಇರ್ತಕ್ಕಂತಹ ಕಲಾವಿದರು ನಿಮ್ಮೆಲ್ಲರ ಪ್ರೀತಿಯ ಸುನಿಲ್ ಪುರಾಣಿಕ್ ಸರ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ. ಈ ಸೀರಿಯಲ್ನ ಪಾತ್ರದ ಬಗ್ಗೆ ಮತ್ತು ಸಾಕಷ್ಟು ವಿಚಾರಗಳನ್ನ ಅವ್ರ ಜೊತೆ ಚರ್ಚೆ ಮಾಡೋದಿದೆ. ಸರ್, ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ನಮಸ್ಕಾರ, ಚೆನ್ನಾಗಿದ್ದೀನಿ. ಸರ್, ಒಂದು ಜಯಲಲಿತಾ ಸೀರಿಯಲ್ ಅದ್ಭುತವಾಗಿ ಹೋಗ್ತಾ ಇದೆ. 200 ಸಂಚಿಕೆಗಳನ್ನು ಪೂರೈಸಿದೆ. ಕನ್ನಡ ಅಂದರೆ ಎಲ್ಲ ಪ್ರೇಕ್ಷಕರು ಮೆಚ್ಚುತ್ತಾ ಇದ್ದಾರೆ. ಏನು ಹೇಳ್ತೀರಾ ಅಂತ? ತುಂಬ ಖುಷಿ ಆಗ್ತಾ ಇದೆ ಸರ್. ಯಾವುದೇ ಒಂದು ಪ್ರಯತ್ನ ತುಂಬ ಕಷ್ಟಪಟ್ಟು ಮಾಡಿದಾಗ ಅದಕ್ಕೆ ಫಲ ಸಿಗುತ್ತಲ್ಲ, ಆವಾಗ ಇಡೀ ತಂಡಕ್ಕೆ ತುಂಬ ಖುಷಿ ಸಿಗುತ್ತೆ. ತುಂಬ ಎಫರ್ಟ್ಸ್ ಹಾಕ್ತಿದ್ದಾರೆ ಎಲ್ಲರೂ, ಟೆಕ್ನಿಷಿಯನ್ಸ್ ಆಗಿರ್ಬೋದು ಅಥವಾ ಕಲಾವಿದರಾಗಿರ್ಬೋದು. ನಾವು ಈಗಿನ ಕಾಲದಲ್ಲಿ ಕತೆ ತುಂಬ ಏನು ಡಿಫ್ರೆಂಟಾಗಿ ಮಾಡ್ತೀವಿ ಅಂತ ಹೇಳೋಕ್ಕಾಗಲ್ಲ. ಇರೋದನ್ನು ನಾವು ಯಾವ ರೀತಿ ಪ್ರೆಸೆಂಟ್ ಮಾಡ್ತೀವಿ, ಯಾವ್ಯಾವ ಕಲಾವಿದರು ಯಾವ್ಯಾವ ಪಾತ್ರ ಮಾಡ್ತಾರೆ ಅಂತ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಹೀಗಾಗಿ 200ನೇ ಸಂಚಿಕೆ ಮುಗಿದಿರೋ ಒಂದು ಖುಷಿಯಲ್ಲಿ ಇಡೀ ತಂಡ ಭಾಳ ಸಂತೋಷವಾಗಿ ಕೆಲಸ ಮಾಡ್ತಾಯಿದೆ. ಅಂದರೆ ಈ ಸೀರಿಯಲ್ನ ಸಾಕಷ್ಟು ಕಲಾವಿದರನ್ನು ಮಾತಾಡಿಸ್ದೆ. ಅಂದರೆ ಹೇಳ್ತಾಯಿದ್ರು, ನಮ್ಮ ಒಂದು ಸೀರಿಯಲ್ನಲ್ಲಿ ಪ್ರತಿದಿನ ಕೂಡ ಏನಾದರೂ ಒಂದು ಟರ್ನು ಟ್ವಿಸ್ಟ್ ಇದ್ದೇ ಇರುತ್ತೆ. ಸೊ ಪ್ರತಿ ಎಪಿಸೋಡಲ್ಲೂ ಏನಾದರೂ ಒಂದು ಟರ್ನು ಟ್ವಿಸ್ಟು ಕಥೆಯಲ್ಲಿ ಇದ್ದೇ ಇರುತ್ತೆ ಅಂತ ಹೇಳ್ತಾಯಿದ್ರು. ಸೊ ನಿಮ್ಮ ಪಾತ್ರದಲ್ಲೂ ಕೂಡ ಟರ್ನ್ ಟ್ವಿಸ್ಟು, ನೀವು ಒಂಥರ ಕೀ ಅಲ್ಲಿ ಅಂದರೆ ಕಲಾವಿದ ಕೂಡ ಅಂತ ಹೇಳ್ಬೋದು ಈ ಒಂದು ಸೀರಿಯಲ್ನಲ್ಲಿ. ಸೊ ಯಾವ ಥರ ಮುಂದಿನ ಸಂಚಿಕೆಗಳು ಯಾವ ಥರ ಇರುತ್ತೆ ಅಂತ? ಒಬ್ರಿಗೊಬ್ರು ಟಕ್ಕರ್ ಕೊಡೋದಷ್ಟೇ. ಸೊಸೆಗೆ ತೊಂದರೆ ಕೊಡಬೇಕು ಅಂತ ಅತ್ತೆ ಪ್ಲ್ಯಾನ್ ಮಾಡಿರ್ತಾಳೆ. ಅದನ್ನು ಇವಳಕ್ಕಿಂತ ಜೋರಾಗಿ ಪ್ಲ್ಯಾನ್ ಮಾಡಿ ಅವಳಿಗೆ ಉಲ್ಟಾ ಹೊಡಿತಾಳೆ. ಈ ಮಧ್ಯೆ ನಾವು ಅಂದರೆ ನನ್ನ ಸೊಸೆ ಮೇಲೆ ಬೇರೆ ಏನೂ ನನಗೆ ಏನಂದರೆ ವೈಷಮ್ಯ ಇಲ್ಲ ಅಥವಾ ದ್ವೇಷ ಇಲ್ಲ, ಪ್ರೀತಿನೇ ಇದೆ. ಆದರೆ ಈ ರಾಜಕೀಯ ಅಂತ ಬಂದಾಗ ಅವಳನ್ನ ಬಳಸ್ಕೊಂಡು ಬೇರೆ ಬೇರೆ ಥರ ನನ್ನ ಕುರ್ಚಿ ಗಟ್ಟಿ ಮಾಡ್ಕೊಳ್ಳೋಕೆ ಏನೇನು ಬೇಕೋ ಅದೆಲ್ಲ ಮಾಡೋ ಅಂಥದ್ದು ಒಂದು ಗಿಮಿಕ್ಕು. ಅಂದರೆ ಭಾಳ ನವರಸಗಳ ತುಂಬಿರುವಂಥ ಪಾತ್ರ. ಅಂದರೆ ಒಂದು ಕಡೆಗೆ ಕಾಮಿಡಿ ಇದೆ, ಒಂದು ಕಡೆಗೆ ತುಂಬ ಸೀರಿಯಸ್ ಆಗಿ ಜನಗಳ ಜೊತೆಗೆ ವ್ಯವಹರಿಸೋದಿದೆ. ಕೆಲವೊಮ್ಮೆ ಹೆಂಡತಿಗೆ ಸರೆಂಡರ್ ಆಗ್ತೀನಿ, ಕೆಲವೊಮ್ಮೆ ಅವಳನ್ನ ಮನೆಯಿಂದ ಹೊರಗೆ ಹಾಕೋ ಲೆವೆಲಿಗೆ ಹೋಗ್ತೀನಿ. ನಿಜ ಜೀವನದಲ್ಲಿ ಒಂದು ಪಾತ್ರ ಅಂದರೆ ಯಾವ ಥರ ನಾವು ಇರ್ತೀವೋ ಆ ಥರದ್ದು ಪಾತ್ರ ಇದು. ಮಕ್ಕಳ ಜೊತೆಗೆ ಕೆಲವೊಮ್ಮೆ ನಗನಗ್ತಾ ಖುಷಿಯಾಗಿರ್ತೀನಿ, ಕೆಲವೊಮ್ಮೆ ಕೋಪ ಮಾಡ್ಕೋತೀನಿ. ನಾವೇನು ನಿಜ ಜೀವನದಲ್ಲಿ ಇರ್ತಾರೋ ಅದೇ ಥರ ಇದೆ. ತುಂಬ ಖುಷಿ ಕೊಟ್ಟಂಥ ಪಾತ್ರ. ತಿರುವುಗಳಲ್ಲಿ ನಂದು ಒಂದು ಸ್ವಲ್ಪ ಅಳಿಲು ಸೇವೆ ಇರುತ್ತೆ. ಅಂದರೆ ಈ ಸೀರಿಯಲ್ಲು ಈಗ ನೋಡ್ತಕ್ಕಂಥ ಎಲ್ಲ ಒಂದು ವೀಕ್ಷಕರಿಗೂ ಗೊತ್ತಿದೆ ಏನು ಕತೆ, ಜಯಲಲಿತಾ ಯಾಕೆ ಇಟ್ರು ಅಂತ ಈಗ ಅರ್ಥ ಆಗ್ತಿದೆ. ಸೊ ಪ್ರೀವಿಯಸ್ ನಿಮಗೆ ಈ ಒಂದು ಪಾತ್ರದ ಬಗ್ಗೆ ಅಪ್ರೋಚ್ ಬಂದಾಗ ಜಯಲಲಿತಾ ಅನ್ನೋ ಟೈಟಲ್ ಬಗ್ಗೆ ನೀವೇನಾದರೂ ನಿರ್ದೇಶಕರಾಗಿರ್ಬೋದು, ನಿಮಗೆ ಅಪ್ರೋಚ್ ಮಾಡೋದ್ರ ಬಗ್ಗೆ ಯಾರಿಗಾದ್ರು ಪ್ರಶ್ನೆ ಕೇಳಿದ್ರೆ ಯಾಕೆ ಈ ಟೈಟಲ್ ಇಡ್ತಾ ಇದ್ದೀರಾ ಅಂತ? ಯಾಕೆಂದರೆ ಜಯಲಲಿತಾ ಅಂತ ಒಂದು ಸಿನಿಮಾನು ಕೂಡ ಕನ್ನಡದಲ್ಲಿ ಬಂದಿದೆ, ಮತ್ತು ಮಾಜಿ CM ಅವರ ಹೆಸರು ಕೂಡ ಇದೆ. ಸೊ ಇಲ್ಲಿ ಇದರಲ್ಲಿ ಬೇರೆ ಪಾಲಿಟಿಕ್ಸ್ ಸ್ಟೋರಿ ಇದೆ. ಸೊ ನಿಮ್ಗೇನಾದರೂ ಹಂಗೆ ಅನಿಸಿದೆಯಾ? ಪ್ರಶ್ನೆ ಏನಾದರೂ ಉದ್ಭವ ಆಯಿತಾ ಆ ಪ್ರಾರಂಭದಲ್ಲಿ? ಇಲ್ಲ, ನನಗೇನಾಯಿತು, ಸ್ಟಾರ್ ಸುವರ್ಣದಲ್ಲಿ ನಂದು 2 ಪ್ರೊಡಕ್ಷನ್ ನಡೀತಾ ಇದೆ. ಶಾರದೆ ಅಂತ ಒಂದು ಸೀರಿಯಲ್ಲು, ನಮ್ಮದೇ ಪ್ರೊಡಕ್ಷನ್, ಅದು ಪುರಾಣಿಕ್ ಪ್ರೊಡಕ್ಷನ್ನು. ಇನ್ನೊಂದು ಸ್ನೇಹದ ಕಡಲಲ್ಲಿ 2 ಸೀರಿಯಲ್ ನಡೀತಾ ಇದೆ. ನನಗೆ ತುಂಬ ಆಫರ್ಗಳು ಬಂತು ಬೇರೆ ಬೇರೆ ವಾಹಿನಿಯಿಂದ. ಮುಖ್ಯವಾದ ಪಾತ್ರಗಳಿಗೆ ತುಂಬಾ ಬಂತು. ಅಲ್ಲಿ ಒಬ್ಬರು ಮುಖ್ಯಸ್ಥೆ ಇದ್ದಾರೆ ಮೇಡಮ್, ಅವರು ನೀವು ಯಾವುದೇ ಕಾರಣಕ್ಕೂ ಬೇರೆ ಚಾನಲಲ್ಲಿ ನೀವು ಮಾಡಿಕೊಡ್ದು, ನಮಗೆ ಮಾಡಬೇಕು, ಇಲ್ಲೇ ಪ್ರೊಡಕ್ಷನ್ ಮಾಡ್ತಿದ್ದೀರಾ, ಇಲ್ಲೇ ಒಂದು ಸ್ವಲ್ಪ ವೇಟ್ ಮಾಡಿ, ಒಂದು ಪ್ರಮುಖ ಪಾತ್ರ ನಾನು ಅಂದ್ಕೊಂಡಿದ್ದೀನಿ ಮನಸ್ಸಿನಲ್ಲಿ, ಅದು ಇದುವರೆಗೂ ನೀವು ಮಾಡದೇ ಇರೋವಂಥ ಪಾತ್ರ, ಅದನ್ನು ನೀವೇ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಮನಸ್ಸಿನಲ್ಲಿದೆ, ಸ್ವಲ್ಪ ವೇಟ್ ಮಾಡಿ ಅಂತ ಹೇಳಿದರು. ನಾನು ಸುಮಾರು 6-8 ತಿಂಗಳು ವೇಟ್ ಮಾಡಿದೆ. ಬೇರೆ ಯಾವುದೂ ಒಪ್ಕೊಳ್ಳಿಲ್ಲ, ತೆಲುಗುನೂ ಮಾಡಲಿಲ್ಲ, ಕನ್ನಡನೂ ಮಾಡಲಿಲ್ಲ. ಏನು ಪಾತ್ರ ಇದು, ಏನು ಪಾತ್ರ ಅನ್ನೋ ಒಂದು ಕುತೂಹಲ ಇತ್ತು. ಸೊ ಇದುವರೆಗೂ ಈ ಪೆಪ್ಪರ್ ಆ್ಯಂಡ್ ಸಾಲ್ಟ್ ಇದರಲ್ಲಿ ನಾನು ಪಾತ್ರ ನಿರ್ವಹಿಸಿರಲಿಲ್ಲ, ಯಾವುದೇ ಇದಾದರೂ. ಸೊ ಆ ಪಾತ್ರಕ್ಕೆ ನೀವೇ ಹೇಳಿ ಮಾಡಿಸ್ದಾಗೆ ಇದ್ದೀರಾ, ನೀವೇ ಮಾಡಬೇಕು ಅಂದ್ಕೊಂಡು ನಾನು ಹೋಲ್ಡ್ ಮಾಡಿ ಕೊನೆಗೆ ಈ ಪಾತ್ರನ ನೀವೇ ಮಾಡಬೇಕು ಅಂದ್ಕೊಂಡು ಮಾಡಿದರು. ಟೈಟ್ಲು ನನಗೆ ಅಷ್ಟು ಮ್ಯಾಟ್ರ್ ಆಗಲ್ಲ, ಅಂದರೆ ಯಾಕಂದರೆ ಅದಕ್ಕೆ ಆದಂಥ ಒಂದು ತಂಡ ಕೆಲಸ ಮಾಡ್ತಿರುತ್ತೆ, ಯಾವ ಥರ ಟೈಟ್ಲ್ ಇಡಬೇಕು, ಯಾವುದಿಟ್ಟರೆ ಜನಕ್ಕೆ ಹೆಚ್ಚು ಮನಸ್ಸಿಗೆ ನಾಟತ್ತೆ ಅನ್ನೋದು. ಹೀಗಾಗಿ ಜಯಲಲಿತಾ ನನಗೆ ಅದು ಕ್ಯಾಚಿನೇ ಅನ್ನಿಸ್ತು. ಆಮೇಲೆ ಎಸ್ಪೆಷಲಿ ನನ್ನ ಸೊಸೆ ಅದು ವಯ್ಯಾರ ಮಾಡ್ಕೊಂಡು ಜಯಲಲಿತಾ ಅಂತ ಹೇಳ್ತಾಳಲ್ಲ, ಸಿಗ್ನೇಚರ್ ಟ್ಯೂನ್, ಅದು ಭಾಳ ಬ್ಯೂಟಿಫುಲ್ ಆಗಿದೆ. ಸೊ ಹೀಗಾಗಿ ಪ್ರತಿಯೊಂದು ಪಾತ್ರಗಳನ್ನು ಏನು ಹೆಣೆದಿದ್ದಾರೆ ನನ್ನ ಸ್ನೇಹಿತರೆ ಶ್ರೀನಿಧಿ ಅವರು ಇದನ್ನು ನಿರ್ಮಾಣ ಮಾಡ್ತಿರೋದು, ತುಂಬ ಚೆನ್ನಾಗಿ ಹೆಣೆದಿದ್ದಾರೆ. ಪ್ರತಿಯೊಂದು ವಿಶೇಷವಾದ ಪಾತ್ರಗಳು, ಅದರದ್ದೇ ಆದಂಥ ಮ್ಯಾನರಲಿಸಮ್ ಇದೆ.
ಸೊ ಹೀಗಾಗಿ ನನಗೆ ಜಯಲಲಿತಾ ಕ್ಯಾಚಿ ಅನ್ನಿಸ್ತು. ನನಗೇನು ಅದೇನು ತುಂಬಾ ಅಂದರೆ ಔಟ್ ಆಫ್ ಇದು ಅಂತ ಏನು ಅನ್ನಿಸ್ಲಿಲ್ಲ. ಓಕೆ, ಅದೇ ಸರ್, ಅಂದರೆ ಈಗ ಸ್ಟೋರಿ ನೋಡಿದ್ಮೇಲೆ ಗೊತ್ತಾಗುತ್ತೆ, ಅಂದರೆ ಸೀರಿಯಲ್ ನೋಡಿದ್ಮೇಲೆ ಎಪಿಸೋಡ್ಗಳು, ಅಂದರೆ ಜೈ ಅಂದರೆ ಹೀರೋ, ಲಲಿತಾ ಅಂದರೆ ಹೀರೋಯಿನ್, ಈ ಥರ ಅಂದರೆ ಪ್ರಾರಂಭದಲ್ಲಿ ಈ ಥರ ಸಾಕಷ್ಟು ವೀಕ್ಷಕರಿಗೆ ಕನ್ಫ್ಯೂಸ್ ಆಗಿರ್ಬೋದು ಅಂತ. ಯಾಕೆಂದರೆ ಪ್ರಾರಂಭದಲ್ಲಿ ಸೊ ಏನು ಟಾಪಿಕ್ಕು, ಏನು ಇದೇನು ಪೊಲಿಟಿಕ್ಸ್ ಇವ್ರ ಟಾಪಿಕಾ ಅಥವಾ ಸಿನಿಮಾ ಏನು ಅಂತ ಕನ್ಫ್ಯೂಸಲ್ಲಿ ಇರ್ತಾರೆ ಅಂತ ಗೊತ್ತಾಯಿತು. ಬಟ್ ನಾವು ವಿ ಆರ್ ಪಾರ್ಟ್ ಆಫ್ ದಿಸ್ ಸ್ಟೋರಿ ಅಲ್ಲ. ಸೊ ಮೊದಲಿಂದಲೂ ನಮಗೆ ಗೊತ್ತಿರೋದ್ರಿಂದ ನಮಗೆ ಆ ಥರದ ಕುತೂಹಲ, ಜೈ ಲಲಿತಾ ಅಂದರೆ ಏನು ಅಂತ ಅನ್ನೋದು ಒಂದು ಏನು ಕುತೂಹಲ ಉಳಿಲಿಲ್ಲ. ಯಾಕಂದರೆ ನಾವು ಇದರಲ್ಲೇ ಪಾತ್ರ ಮಾಡ್ತಿರೋದ್ರಿಂದ ಮೊದಲಿಂದಲೂ ಗೊತ್ತಿತ್ತು ಅದು ಜೈ ಅಂದರೆ ಅವನು, ಲಲಿತಾ ಅಂದರೆ ಅವಳನ್ನು. ನಾವೇನಾದರೂ ಈ ತಂಡದಿಂದ ಹೊರಗಡೆ ಇದ್ದಿದ್ದರೆ ಆವಾಗ ನಮಗೂ ಕುತೂಹಲ ಉಳ್ಕೊಂಡಿರೋದು ಏನೋ. ಅದೇ ಜಯಲಲಿತಾ ಮಾಜಿ ಸಿ ಎಮ್ ಅಂತೇನು ಹೇಳಿದ್ರಿ, ಜಯಲಲಿತಾ ಅದು, ಇದು ಜಯಲಲಿತಾ, ವ್ಯತ್ಯಾಸ ಇದೆ. ಬಟ್ ಕೆಲವೊಬ್ರಿಗೆ ಹೋಲಿಕೆ ಅಂತ ಅನಿಸುತ್ತೆ. ಮಜಾ ಇದೆ ಟೈಟ್ಲು, ಆಮೇಲೆ ಸಕ್ಸಸ್ಸು ಆಗಿದೆ. ದಟ್ ಈಸ್ ಇಂಪಾರ್ಟೆಂಟ್. ಜನಕ್ಕೆ ಕ್ಯಾಚಿ ಅನಿಸಿದೆ ಅದು. ಸೊ ಇದಕ್ಕೆಲ್ಲ ಅವ್ರು ಸಾಕಷ್ಟು ಹೋಮ್ವರ್ಕ್ ಮಾಡಿರ್ತಾರೆ ಚಾನಲಲ್ಲಿ. ಸರ್, ಅದೇ ಇನ್ನೊಂದು ಇದ್ರ ನಡುವೆ ಒಂದು ಪ್ರಮುಖ ಪಾತ್ರ ಅಂತಂದರೆ ಅಜ್ಜಿ ಮಾದು ಬರ್ತಾರೆ. ಒಂದು ಅವ್ರದ್ದೊಂದು ಟರ್ನ್ ಟ್ವಿಸ್ಟ್ ಇದ್ದೇ ಇರುತ್ತೆ. ಅಂಬಿಕಾ ಮೇಡಮ್ಮು ಅವರೊಂದು ಪಾತ್ರ. ಸೊ ಹಿರಿಯ ಕಲಾವಿದರು ಈ ಒಂದು ಸೀರಿಯಲ್ಗೆ ಎಂಟ್ರಿ ಕೊಟ್ಟು ಅದರಲ್ಲೂ ಕೂಡ ಒಳ್ಳೆ ಪಾತ್ರವನ್ನು ಮಾಡಿದ್ರು. ಅಂದರೆ ಆ ಎಪಿಸೋಡ್ಗೆ ಒಂಥರ ಟರ್ನಿಂಗ್ ಆಯಿತಾ ಅವ್ರು ಬಂದಿದ್ದು. ಸೊ ನೆಕ್ಸ್ಟ್ ಅಪ್ಕಮಿಂಗ್ ಇದರಲ್ಲಿ ಅವರು ಬರುವ ಚಾನ್ಸ್ ಇದೆಯಾ ಮತ್ತೆ ಅಂತ? ಅದು ನಮಗೆ ಹೇಳಲ್ಲ, ಅದು ನಮಗೆ ಗೊತ್ತಿರಲ್ಲ. ಶಿ ಈಸ್ ಅ ವಂಡರ್ಫುಲ್ ಆರ್ಟಿಸ್ಟ್. ಅಂದರೆ ಆ ಪ್ರತಿಭೆ, ಅವ್ರು ಮಾಡಿರೋ ಅದ್ಭುತ ಸಿನಿಮಾಗಳು ನಾವೆಲ್ಲ ನೋಡಿ ಬೆಳೆದವರು. ಅವರ ಸರಳತೆ ಮತ್ತು ಅವ್ರ ಕಮಿಟ್ಮೆಂಟು, ಅವ್ರ ಡೆಡಿಕೇಶನ್ನು, ಒಂದು ಪಾತ್ರಕ್ಕೆ ಅವರು ಪ್ರಿಪೇರ್ ಆಗೋ ರೀತಿ ನಮಗೆಲ್ಲ, ನನಗಂತೂ ತುಂಬಾ ಖುಷಿ ಕೊಡ್ತು. ಅಂದರೆ ಅಂಥ ಹಿರಿಯ ಕಲಾವಿದರು, ಪ್ರತಿಭಾವಂತ ಕಲಾವಿದರು, ಸಾಧನೆ ಮಾಡಿರೋ ಕಲಾವಿದರ ಜೊತೆಗೆ ನಾವು ಆ್ಯಕ್ಟ್ ಮಾಡ್ತಿರ್ಬೇಕಾದ್ರೆ ನಮಗೊಂದು ಉತ್ತೇಜನ ಸಿಗುತ್ತೆ. ಅವರು ಒಳ್ಳೊಳ್ಳೆಯ ಗುಣಗಳನ್ನು ಕೆಲವೊಂದು ನಾವು ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ. ಯಾಕಂದರೆ ಇದು ನಿಂತು ನೀರಲ್ಲ, ಕಲಿತಾನೇ ಇರ್ತೀವಿ, ಡೈಲಿ ಕಲಿತಾ ಇರ್ತೀವಿ. ಈಗ ಬಂದಿರೋ ಹೊಸ ಕಲಾವಿದರು, ಹೀರೋಯಿನ್ಗಳಿಂದನೂ ಕಲಿತೀವಿ, ನಮ್ಮ ಕೋ ಆರ್ಟಿಸ್ಟ್ಗಳಿಂದ ಕಲಿತೀವಿ. ಅಂಥದ್ರಲ್ಲಿ ಅಂಬಿಕಾ ಅವರಿಂದ ನಾವು ಕಲಿಯೋದು ತುಂಬಾ ಇದೆ. ಮುಂದಿನ ದಿನದಲ್ಲಿ ಅವರು ಬರ್ತಾರೆ ಅಂತ ಕೇಳಿದ್ದೀನಿ, ಗೊತ್ತಿಲ್ಲ. ಅದು ಕತೆ ನಾವು ಬರೀ 1 ವೀಕದ ಕತೆ ಅಷ್ಟೇ ನಾವು ಈಗ ಆ್ಯಕ್ಟ್ ಮಾಡ್ತಿರ್ತೀವಿ. ಮುಂದೆ ಏನಾಗುತ್ತೆ ಗೊತ್ತಿರಲ್ಲ, ನಾವು ಕೇಳೋಕ್ಕೆ ಹೋಗಲ್ಲ. ಸೊ ಹೀಗಾಗಿ ಅವ್ರು ಬಂದರೆ ಅದಕ್ಕೊಂದು ಕಳೆನೇ ಬೇರೆ ಫ್ರೇಮಲ್ಲಿ. ಸೊ ಚೆನ್ನಾಗಿರುತ್ತೆ. ಸರ್, ಇನ್ನೊಂದು ಪ್ರಮುಖ ವಿಚಾರ ಅಂದರೆ, ಯಾಕೆಂದರೆ ನೀವೇನು ಕಿರುತೆರೆ ಬೆಳ್ಳಿತೆರೆಗೆ ನೀವೇನು ಅವಿಭಾಜ್ಯ ಹಂಗಲ್ಲ, ಎಲ್ಲರಾದರೂ ಕೂಡ ನೀವು ಎರಡು ದೋಣಿಲಿ ಓಡ್ತಾ ಇದ್ದೀರಾ. ಸೊ ಯಾಕೆಂತಂದರೆ ಇತ್ತೀಚೆಗೆ ಏನಂತಂದರೆ ಸಿನಿಮಾ ರಂಗ ಒಂದು ಸ್ವಲ್ಪ ಕನ್ನಡ ಇಂಡಸ್ಟ್ರಿ ಸಂಕಷ್ಟಕ್ಕೆ ಸಿಲುಕಿದೆ ಅನ್ನೋ ಟಾಕು ಹಿರಿಯ ನಿರ್ದೇಶಕರು, ನಿರ್ಮಾಪಕರು ಕೂಡ ಓಪನ್ ಆಗಿ ಹೇಳ್ತಾ ಇದ್ದಾರೆ. ಸೊ ಈ ಎಲ್ಲ ಬೆಳವಣಿಗೆ ಬಗ್ಗೆ ನೀವೇನು ಹೇಳ್ತೀರಾ ಅಂತ? ಇತ್ತೀಚೆಗೆ ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿಲ್ಲ, 10 ವರ್ಷ ಆಯಿತು, ಮೋರ್ ದ್ಯಾನ್ 10 ಇಯರ್ಸ್ ಆಯಿತು ಸಂಕಷ್ಟಕ್ಕೆ ಸಿಕ್ಕಾಕೊಂಡು. ಅದಕ್ಕೆ ಹಲವಾರು ಕಾರಣಗಳಿವೆ. ಮುಖ್ಯವಾದ ಕಾರಣ, ಹೆಚ್ಚು ನಾವು ಕಾಂಟೆಂಟ್ ಮೇಲೆ ಕೆಲಸ ಮಾಡ್ತಿಲ್ಲ ಅಂತನ್ನೋದು ನನ್ನ ವೈಯಕ್ತಿಕ ಭಾವನೆ. ದುಡ್ಡು ಹಾಕ್ತಾರೆ, ದುಡ್ಡೇನು ಕಡಿಮೆ ಖರ್ಚಾಗಲ್ಲ. ಮಿನಿಮಮ್ 2-3 ಕೋಟಿ ಅಂತ ಒಂದು ಫಿಲ್ಮ್ಗೆ ಹಿಡ್ಕೊಂಡ್ರು 300 ಫಿಲ್ಮ್ಸ್ ರೆಡಿ ಆಗ್ತಿದೆ ಅಂದರೆ 900 ಕೋಟಿ, 1000 ಕೋಟಿ ಇನ್ವೆಸ್ಟ್ಮೆಂಟ್ ಇದೆ. ಒಂದು 7-8 ಫಿಲ್ಮ್ಗಳು ಹಿಟ್ ಆಗ್ತವೆ, ದುಡ್ಡು ವಾಪಸ್ ಬರ್ತವೆ. ಅದಕ್ಕೆ ಕಾರಣ ಏನು ಅಂದರೆ, ಈಗ ನಾವು ಬೇರೆ ಭಾಷೆಯನ್ನು ಕಂಪೇರ್ ಮಾಡಿಕೊಂಡ್ರೆ ನಾವು ಮೊದಲು ಭಾಳ ಉಚ್ಛ್ರಾಯ ಸ್ಥಿತಿಯಲ್ಲಿದ್ವಿ. ಉತ್ಕೃಷ್ಟವಾದ ಕಂಟೆಂಟ್ಗಳೆಲ್ಲ ಬರ್ತಿತ್ತು, ನೋಡ್ತಿದ್ವಿ. ಬಟ್ ಈಗೇನಾಗಿದೆ, ನಾವು ಯಾರನ್ನೂ ಕೆಲವೊಮ್ಮೆ ಬ್ಲೇಮ್ ಮಾಡೋಕ್ಕೂ ಆಗಲ್ಲ. ಯಾಕಂದರೆ ಈಗಿರೋ ಈ ಪ್ಯಾನ್ ಇಂಡಿಯಾ ಅಂತಂತೆ ಮೊದಲೇ ಮಾಡಿದ್ದಾರೆ. ರಾಜ್ಕುಮಾರ್ ಅವ್ರು ಮಾಡಿದ್ದು, ಹಿಂದೆ ಬೇರೆ ಬೇರೆ ಇದರಲ್ಲೂ ಭಾಷೆಯಲ್ಲೂ ಅವ್ರನ್ನ ಡಬ್ ಮಾಡಿ ಹಾಕಿದ್ದು ಮಾಡಿದ್ದಾರೆ. ಬಟ್ ಈಗ ಮ್ಯಾಗ್ನಿಫೈ ಮಾಡಿ, ಅಂದರೆ ಬೃಹದಾಕಾರವಾಗಿ ಏನು ಕಂಟೆಂಟ್ ಮಾಡಿ, ಧುರಂಧರ್ ಅಂತ ಫಿಲ್ಮ್ ಆಗಿರ್ಬೋದು, ನಮ್ಮ ಕಾಂತಾರ ಆಗಿರ್ಬೋದು, KGF ಕಂಟೆಂಟನ್ನು ಸ್ಕ್ರೀನ್ ಮೇಲೆ ತುಂಬ ಒಂದು 100 ಟೈಮ್ಸ್ ಮೋರ್ ಇದನ್ನು ತೋರಿಸೋವಂಥ ಒಂದೇನಿದೆ, ಅದು ಎಲ್ಲ ನಿರ್ಮಾಪಕರಿಗೂ ಆಗಲ್ಲ. ಸೊ ಹೀಗಾಗಿ ನಾವು ಮಾಡೋ ಒಂದು OTTಗಾಗಿ ಫಿಲ್ಮ್ ಮಾಡಬೇಕು, ಇಲ್ಲ ಕೆಲವೊಂದು ಫೆಸ್ಟಿವಲ್ ಫಿಲ್ಮ್ಸ್ ಅಂತ ಇರ್ತವೆ ಅದನ್ನು ಮಾಡಬೇಕು, ಇಲ್ಲ ಅಂತಂದರೆ ಕಮರ್ಷಿಯಲ್ ಆಗಿ ಆ ಥರ ರಿಲೀಸ್ ಆಗೋವಂಥ ಫಿಲ್ಮ್ಗಳು ಮಾಡಬೇಕು. ಯಾವುದೋ ಒಂದಕ್ಕೆ ಫಿಟ್ ಆಗಬೇಕು. ಕೆಲವೊಮ್ಮೆ ಏನಾಗುತ್ತೆ, ಯಾವುದಕ್ಕೂ ಫಿಟ್ ಆಗಲ್ಲ ಅವು. ಹೀಗಾಗಿ ಅವು ಫೇಲ್ ಆಗೋವಂಥ ಚಾನ್ಸ್. ಬಟ್ ಇನ್ನೊಂದು ದೌರ್ಭಾಗ್ಯ ಏನಂದರೆ, ಎಷ್ಟೋ ಅತ್ಯುತ್ತಮವಾದ ಕನ್ನಡ ಫಿಲ್ಮ್ಗಳು ಬಂದಿವೆ. ನಾವು ಬಂದಿಲ್ಲ ಅಂತಿಲ್ಲ, ಕೆಟ್ಟ ಪರಿಸ್ಥಿತಿ ಅಂತ ಹೇಳೋದು ಭಾಳ ಈಸಿ. ಬಟ್ ತುಂಬ ಅನೇಕ ನಿರ್ದೇಶಕರು, ನಿರ್ಮಾಪಕರು, ಟೆಕ್ನಿಷಿಯನ್ಸು, ಹೊಸ ನಿರ್ದೇಶಕರು, ರೈಟರ್ಸು ಎಲ್ಲ ಮಾಡಿದ್ದಾರೆ. ಅನ್ಫಾರ್ಚುನೇಟ್ಲಿ ಕ್ಲಿಕ್ ಆಗಿಲ್ಲ.
ಅದಕ್ಕೆ ಕಾರಣ ಒಂದು ಥಿಯೇಟ್ರ್ ಇದು ಇರ್ಬೋದು, ರಾಂಗ್ ರಿಲೀಸ್ ಇರಬಹುದು. ಒಮ್ಮೊಮ್ಮೆ 7-8 ಫಿಲ್ಮ್ಸ್ ರಿಲೀಸ್ ಆಗೋದ್ರಿಂದ ಎಲ್ಲ ಫಿಲ್ಮ್ಗಳಿಗೂ ಹೊಡೆತ ಬೀಳುತ್ತೆ. ಯಾಕಂದರೆ ನಮ್ಮದು ಲಿಮಿಟೆಡ್. ಈಗ 100 ಜನ ನೋಡ್ತಾರಂದರೆ ಆ 100 ಜನನೇ ಎಲ್ಲ ನೋಡಬೇಕು. ನೀವು 50 ಪಿಕ್ಚರ್ ಮಾಡಿದರೆ ಇಬ್ಬಿಬ್ಬರು ನೋಡ್ಬೇಕು. ನಿಮ್ಗೆ ಗೊತ್ತಾಯ್ತು, ಮ್ಯಾಥಮೆಟಿಕ್ಸ್ ಗೊತ್ತಾಯ್ತಾ? ಸೊ ಆ ಥರ ಇರೋದರಿಂದ ಸ್ವಲ್ಪ ಅದನ್ನು ನೋಡಿಕೊಂಡು ಗಮನಿಸಿ ಮಾಡಬೇಕು ಅಂತನ್ನೋದು ನನ್ನ ವೈಯಕ್ತಿಕ ಸಲಹೆ. ಬಟ್ ಅದೇ ಜನ ನಮ್ಮ ಕನ್ನಡಿಗರು ಬಂದು ಬೇರೆ ಭಾಷೆಯನ್ನು ನೋಡ್ತಾರೆ, ನಮ್ಮ ಕನ್ನಡನೂ ನೋಡಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ಥಿಯೇಟ್ರಿಗೆ ಬಂದು ನೋಡೋವಂಥ ಒಂದು ಹವ್ಯಾಸ, ಅದೊಂದು ಚಟ ಇರುತ್ತೆ. ಅದೊಂದು ಈ ತೆಲುಗುದಲ್ಲೆಲ್ಲ ಇದೆ ನೋಡಿ, ಅದೊಂದು ಫ್ಯಾಮಿಲಿ ಸೇರಿ ಹೋಗೋವಂಥದ್ದು. ಇದಕ್ಕೆ ಹೀಗೆ ಮಾನದಂಡ ಅಂತ ಹೇಳೋಕ್ಕಾಗಲ್ಲ. ಒಂದು ಒಳ್ಳೆಯ ಚಿತ್ರಗಳು ಬಂದದ್ದು ಕ್ಲಿಕ್ ಆಗಿಲ್ಲ, ಎಷ್ಟೋ ಒಳ್ಳೆಯ ಚಿತ್ರಗಳು ಬಂದದ್ದಕ್ಕೆ ನಮ್ಮ ಕನ್ನಡಿಗರು ಮನ್ನಣೆ ಕೊಟ್ಟಿದ್ದಾರೆ. ಕೆಲವೊಮ್ಮೆ ಫಿಲ್ಮ್ಗಳೇ ಸುಮಾರಾಗಿದ್ದು ಯಾರೂ ಪಿಕ್ಚರ್ ನೋಡಲ್ಲ ಅಂತ ನಾವು ಆಪಾದನೆ ಮಾಡೋದು ತಪ್ಪಾಗ. ಅಂದರೆ ಒಟ್ಟಾರೆಯಾಗಿ ಒಂದು ಹಿರಿಯರೆಲ್ಲ ಕೂತ್ಕೊಂಡು ಹೊಸ ಫಿಲ್ಮ್ ಮಾಡೋರಿಗೆ ಒಂದು ಕೋರ್ಸ್ ಥರ, ಓರಿಯೆಂಟೇಷನ್ ಕೋರ್ಸ್ ಥರ ಯಾವ ಥರ ಮಾಡೋಕ್ಕೆ ಹೊರಟಿದ್ದೀರಿ, ಯಾರನ್ನ ಟಾರ್ಗೆಟ್ ಇಟ್ಕೊಂಡಿದ್ದೀರಿ, ಈ ಥರದ್ದು ಒಂದು ಮಾಡಿದರೆ ಪ್ರಾಬಬಲಿ ಮುಂದಿನ ದಿನಗಳಲ್ಲಿ ನೀವು ಈಗ ಶುರು ಮಾಡಿದರೆ ಇನ್ನು 3 ವರ್ಷಕ್ಕೆ ಅದು ಇಂಪ್ಲಿಮೆಂಟ್ ಆಗುತ್ತೆ. ಯಾಕಂದರೆ ಈಗ ಆಲ್ರೆಡಿ ಕೆಲಸ ಪ್ರಾರಂಭ ಆಗೋಗ್ಬಿಟ್ಟಿರ್ತವೆ. ಸೊ ಈಗ ಪ್ರಾರಂಭ ಮಾಡಿದರೆ ನಾವು ಆ ಕೆಲಸನ ಇನ್ನೊಂದು 3-4 ವರ್ಷಕ್ಕೆ ಬದಲಾವಣೆಯ ಗಾಳಿನ ನೋಡಬಹುದು. ಒಂದಿಷ್ಟು ಕ್ಲಿಕ್ ಆಗುವಂಥ ಸಾಧ್ಯತೆಯೂ ಇದೆ. ಸರ್, ಇದ್ರ ನಡುವೆ ಇನ್ನೂ 2 ವಿಚಾರಗಳನ್ನು ಚರ್ಚೆ ಮಾಡ್ತಾರೆ. ಅಂದರೆ ಇದು ಕೂಡ ಕಾರಣ ಆಗಿದೆ ಇಂಡಸ್ಟ್ರಿಗೆ ಸ್ವಲ್ಪ ಸಮಸ್ಯೆ ಕಾಡೋದಕ್ಕೆ. ಒಂದು ಅಂದರೆ ಕತೆ ವಿಚಾರವಾಗಿ ಈಗ ಕಂಪೇರ್ ಮಾಡ್ತಾರಲ್ಲ, ಮಲಯಾಳಂ ರೀತಿಯ ಕತೆಗಳು ಬರ್ತಾ ಇಲ್ಲ ನಮ್ಮದ್ರಲ್ಲಿ. ಬರೀ ಕಮರ್ಷಿಯಲ್ಲು, ಮತ್ತೊಂದು ಇದೇ ಲವ್, ಇದೇ ಮರ ಸುತ್ತೋದು, ಈ ಥರ ಕತೆಗಳು ಬರ್ತಿದೆ. ಮಲಯಾಳಂ ಅವ್ರು ನೋಡಿ ಕಮ್ಮಿ ಬಜೆಟ್ ಹಾಕ್ತಾರೆ, 100 crore ಕ್ಲಬ್ಬಿಗೆ ಸಿನಿಮಾಗಳು ಎಲ್ಲ ಸೇರ್ತಾ ಇದೆ. ಸೊ ಆ ಥರ ಕತೆ ಇರಬೇಕು, ಒರಿಜಿನಾಲಿಟಿ ಇರಬೇಕು ಅನ್ನೋದು ಕೂಡ ಕಂಪೇರು. ಇನ್ನೊಂದು ಏನಂದರೆ ನಮ್ಮ ಸ್ಯಾಂಡಲ್ವುಡ್ಡಲ್ಲಿ ನಟರು, ಅಂದರೆ ಈಗ ಅಪ್ಪು ಅವರು ಹೋದರು, ಅವ್ರು ಹೋದ್ಮೇಲೆ ಮತ್ತೆ ಯಾರು ಈಗ ಆ ಒಂದು ಪ್ಲೇಸನ್ನು ಇದು ಮಾಡೋಕ್ಕಾಗ್ತಿಲ್ಲ, ಅಲ್ಲೇ ಒಂದು 30% 50% ಕುಸಿತು ಅನ್ನೋದು ಕೂಡ ಒಬ್ಬ ಖ್ಯಾತ ಅಂದರೆ ಒಬ್ಬರು ಸೀನಿಯರ್ ಪ್ರೊಡ್ಯೂಸರ್ ಡೈರೆಕ್ಟರ್ ಕೂಡ ಹೇಳಿದ್ದಾರೆ. ಆಮೇಲೆ ಇವಾಗ ದರ್ಶನ್ ಅವರು ಈ ಒಂದು ಸಂಕಷ್ಟದಲ್ಲಿದ್ದಾರೆ. ಸೊ ಇದು ಕೂಡ ಕಾರಣ ಆಗ್ತಿದೆ ಅನ್ನೋದು ಚರ್ಚೆ ಇದೆ. ಈಗ ಮಲಯಾಳಂ ಪಿಕ್ಚರ್ ಬಗ್ಗೆ ನೀವು ಹೇಳಿದ್ರಿ, ಅಲ್ಲಿ ಜನ ಥಿಯೇಟ್ರಿಗೆ ಹೋಗಿ ಅಂದರೆ ನಿಮ್ಗೆ ಇಷ್ಟ ಆಗುತ್ತೋ ಬಿಡುತ್ತೋ ಹೋಗಿ ನೋಡೋ ಅಂಥದ್ದು ಒಂದು ಪರಿಪಾಠ ಬೆಳೆಸ್ಕೊಂಡಿದ್ದಾರೆ. ನಮ್ಮಲ್ಲಿ ಅದು ಕಡಿಮೆ ಇದೆ, ಇಲ್ಲ ಅಂತಲ್ಲ. ಈಗ ಸುಮಾರು ನಮ್ಮ ಉತ್ತರ ಕರ್ನಾಟಕ ಕಡೆ ನೋಡಿ ನೀವು, ಜನ ಈಗಲೂ ಅದನ್ನು ತಮ್ಮ ಅವಿಭಾಜ್ಯ ಅಂಗ ಅಂತ ತಿಳ್ಕೊಂಬಿಟ್ಟಿದ್ದಾರೆ, ಹೋಗ್ತಾರೆ. ಒಂದು ನಾವು ಆ ಭಾಷೆಯಲ್ಲಿ ಒಂದು ರೆವಲ್ಯೂಷನರಿ ಪೀರಿಯಡ್ ಅಂತಿತ್ತು ಮಲಯಾಳಂ ಭಾಷೆ. ಮೊದಲು ಯಾವ ಥರದ್ದು ಫಿಲ್ಮ್ ಬರ್ತಿತ್ತು ಅಂತ ನಿಮಗೂ ಗೊತ್ತು. ಕಳೆದ 20 ವರ್ಷದಿಂದ ಅವರು ಎಂಟೈರ್ ಇಂಡಸ್ಟ್ರಿ ಒಂದಾಗಿ ಒಂದು ಹೊಸ ಥರ ಅದಕ್ಕೆ ಆಯಾಮ ಕೊಟ್ಟು ಇವತ್ತು ಇಡೀ ಜಗತ್ತಿನಾದ್ಯಂತ ಅದಕ್ಕೆ ಮನ್ನಣೆ ಸಿಗೋ ಥರ ಮಾಡಿದರು. ಇಲ್ಲಿ ನಮ್ಗೆ ಅಪ್ಪು ಅವ್ರು ಹೋಗಿದ್ದು ಒಂದು ಸೆಟ್ ಬ್ಯಾಕ್ ಮಾನಸಿಕವಾಗಿ. ಅವ್ರು ಇದ್ದಿದ್ರೆ 2-3 ಪಿಕ್ಚರ್ ಆಗೇ ಆಗ್ತಿತ್ತು ವರ್ಷಕ್ಕೆ. ಮಾನಸಿಕವಾಗಿ ಅದೊಂದು ಭಾಳ ನಮಗೆ ಏಟು ಬಿತ್ತು. ಆಮೇಲೆ ದರ್ಶನ್ ಅವ್ರದ್ದು ಅಷ್ಟೇ. ದರ್ಶನ್ ಅವ್ರಿಗಿರೋ ಫ್ಯಾನ್ ಬೇಸ್ ಇದೆಯಲ್ಲ, ಅದು ಪ್ರಾಬಬ್ಲಿ ದಕ್ಷಿಣ ಭಾರತದ ಯಾವ ನಾಯಕನಿಗೂ ಆ ಮಟ್ಟಕ್ಕೆ ಇಲ್ಲ ಅಂತ ನನ್ನ ಭಾವನೆ. ನಮ್ಮ ಕನ್ನಡದ ಒಂದು ಇದನ್ನು ಗಣನೆಗೆ ತಗೊಂಡ್ರೆ, ಅಂದರೆ ಓವರಾಲ್ ಪಾಪ್ಯುಲೇಷನ್ ಎಲ್ಲ ತಗೊಂಡ್ರೆ ಅಷ್ಟು ಫ್ಯಾನ್ ಇತ್ತು. ಪಾಪ ಅನ್ಫಾರ್ಚುನೇಟ್ಲಿ ಅವ್ರದ್ದು ಆ ರೀತಿ ಆಯಿತು. ಆಮೇಲೆ ಈಗ ಉಳಿದವರು ನಮ್ಮ ಉಪೇಂದ್ರ ಸರ್ ಇದ್ದಾರೆ, ಸುದೀಪ್ ಸರ್ ಇದ್ದಾರೆ, ಶಿವಣ್ಣ ಸರ್ ಇದ್ದಾರೆ, KGF ನಮ್ಮ ಇವರು ಯಶ್ ಅವರಿದ್ದಾರೆ, ರಿಷಬ್ ಶೆಟ್ಟಿ ಅವರಿದ್ದಾರೆ. ಹೀಗೆ ಅವರು ವರ್ಷಕ್ಕೆ ಒಂದೊಂದು ಫಿಲ್ಮ್ ಮಾಡೋದೇ ಒಂದು ದೊಡ್ಡ ಇದಾಗೋಗ್ಬಿಟ್ಟಿದೆ, ಕಷ್ಟ ಆಗೋಗ್ಬಿಟ್ಟಿದೆ. ಅವ್ರುಗಳು ಹೆಚ್ಚು ಫಿಲ್ಮ್ಸ್ ಮಾಡಿದಾಗ ಹೆಚ್ಚು ಟರ್ನ್ ಓವರ್ ಆಗಲಿ, ಕನ್ನಡದ ಒಂದು ಥಿಯೇಟ್ರ್ಗಳಿಗಾಗಲಿ, ಕನ್ನಡದ ಅಭಿಮಾನಿಗಳಿಗಾಗಲಿ ಇಲ್ಲಿಗೆ ಹೆಚ್ಚು ವರಮಾನವೂ ಬರುತ್ತೆ, ಪ್ಲಸ್ ಜೀವಂತವಾಗಿರೋದಕ್ಕೆ ಹೆಚ್ಚು ಅವಕಾಶ ಆಗತ್ತೆ ಅಂತ. ಬಟ್ ಅವರೆಲ್ಲ ಈಗ ಬೇರೆ ಇದನ್ನೇ ತಲುಪಿಬಿಟ್ಟಿದ್ದಾರೆ. ಹೀಗಾಗಿ ಅದು ಒಂದು ಕಡೆಗೆ ನಮಗೆ ಖುಷಿ ಇದೆ, ಇನ್ನೊಂದು ಕಡೆಗೆ ಕನ್ನಡ ಫಿಲ್ಮ್ಗಳು ಕಡಿಮೆ ಆಯ್ತಲ್ಲ ಇವ್ರದ್ದೆಲ್ಲ ಅಂತ ಒಂದು ನೋವಿದೆ. ಎಲ್ಲರೂ ಸೇರಿ ಕೂತು ಮಾತಾಡಿದ್ರೆ ಇದೇನೋ ಒಂದು ದೊಡ್ಡ ಅಸಾಧ್ಯ ಅನ್ನೋವಂಥದ್ದು ಏನಲ್ಲ. ಅದೇ ಪ್ರತಿ ಕ್ಷಣ ನಾವು ಮತ್ತೆ ಅಣ್ಣವ್ರನ್ನ, ವಿಷ್ಣು ಸರ್ನ, ಅಂಬಿ ಸರ್ನ, ಶಂಕರ್ ನಾಗ್ ಸರ್ ಇವ್ರನ್ನೆಲ್ಲ ನೆನಪು ಮಾಡ್ಕೊಳ್ಳೋ ಅಂಥ ಪರಿಸ್ಥಿತಿಗೆ ಅಂದರೆ ಮಾಸಲ್ಲ ಅವರು. ಇದು ಪ್ರತಿ ಸಲವೂ ನಾವು ಮಿಸ್ ಮಾಡ್ಕೋತೇವೆ ಅವ್ರನ್ನ. ಅದೇ ಈಗೆಲ್ಲ ಸ್ವಲ್ಪ ಹಿರಿಯ ನಟರು ಎಲ್ಲರೂ ಸೇರಿ, ರವಿಚಂದ್ರನ್ ಸರ್ ಆಗಿರ್ಬೋದು, ಅವರೆಲ್ಲ ಸೇರಿ ಕೂತ್ಕೊಂಡು ಯಾವ ರೀತಿ ಮಾಡಬಹುದು ಅನ್ನೋದನ್ನು ಉಳಿಸೋದಕ್ಕೆ ಮಾಡಬೇಕು ಅಂತ ನನ್ನ ವಾಣಿಜ್ಯ ಮಂಡಳಿ ಮುಖ್ಯವಾಗಿ ಇದಕ್ಕೆ. ಈಗ ಜಯಮಾಲ ಮೇಡಮ್ ಬಂದಿದ್ದಾರೆ, ಭಾಳ ಅದ್ಭುತವಾದ ಅವರು
ಕಾರ್ಯ ಮಾಡ್ತಿದ್ದಾರೆ, ಕೆಲಸಗಳನ್ನು ಮಾಡ್ತಿದ್ದಾರೆ. ಯಾಕಂದರೆ ಅವರು ಇಂಡಸ್ಟ್ರಿಯಲ್ಲಿ ಎಲ್ಲ ಥರದಲ್ಲೂ ಭಾಗವಹಿಸಿದರು. ಸೊ ಅವ್ರು ಬಂದದ್ದು ಒಂದು ಅಡ್ವಾಂಟೇಜ್ ಆಗಿದೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ, ವಾಣಿಜ್ಯ ಮಂಡಳಿಗೆ. ಅದಕ್ಕೊಂದು ಕಳೆನೇ ಬೇರೆ ಬಂದಿದೆ. ಅವ್ರ ಛಾತಿ, ಅವ್ರ ದುಡಿಮೆ, ಅವ್ರು ಅಷ್ಟೊಂದು ಇಂಟ್ರೆಸ್ಟ್ ತಗೊಂಡು ಕೆಲಸ ಮಾಡ್ತಿರೋದು ತುಂಬ ಒಳ್ಳೆಯ ಸೈನ್. ಮುಂದಿನ ದಿನಗಳಲ್ಲಿ ಅವರಿಂದ ಇನ್ನೂ ಎಕ್ಸ್ಪೆಕ್ಟ್ ಮಾಡ್ಬೋದು. ಖಂಡಿತ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ಒಳ್ಳೆ ಟೈಮ್ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಓಕೆ ಸರ್. ಅಂದರೆ ಇವಾಗ ಈ ಪ್ರಶ್ನೆ ಏನಕ್ಕೆ ಅಂತಂದರೆ, ನೀವು ಕೂಡ ಈ ಒಂದು ಒಳ್ಳೆಯ ಹುದ್ದೆಯಲ್ಲಿ ಇದ್ದಂಥವ್ರು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತೆ. ಯಾಕೆಂದರೆ ನಿಮ್ಮದೇ ಆದಂಥ ಒಂದು ಪ್ಲ್ಯಾನ್ ಇರುತ್ತೆ. ಸೊ ಅದು ಈಡೇರ್ಸೋಕ್ಕಾಗಿದೆಯೋ ಅಥವಾ ಮುಂದೆ ಈಡೇರಿಸ್ಬೋದು ಅನ್ನೋ ಒಂದು ಆಸೆಯಲ್ಲಿದ್ದೀರೋ ಗೊತ್ತಿಲ್ಲ. ಸೊ ಏನಾದ್ರು ಪ್ಲ್ಯಾನ್ ಇದ್ದರೆ ಹೇಳ್ಬೋದಾ ಸರ್? ಅಂದರೆ ಈ ಥರ ಮಾಡಬೇಕಾಗಿತ್ತು, ಈ ಥರ ಇರಬೇಕಾಗಿತ್ತು ಇಂಡಸ್ಟ್ರಿ ಅಂದರೆ ಬೆಳವಣಿಗೆ ಉದ್ದೇಶವಾಗಿ. ಅಲ್ಲ, ಈಗೆಲ್ಲ ಹೇಳಿದ್ದೀನಿ ನಾನು. ಇದು ಒಬ್ಬರಿಂದ ಆಗುವಂಥದ್ದಲ್ಲ ಸರ್. ಈಗ ನನ್ನ ಮನಸ್ಸಿನಲ್ಲಿ ಒಂದೇನೋ 2-3 ಪಾಯಿಂಟ್ ಇರುತ್ತೆ. ಇನ್ನೊಂದು ಬೇರೆ ಎಲ್ಲರ ಮನಸ್ಸಿನಲ್ಲೂ ಇದೆ, ಒಂದು ತುಡಿತ ಇದ್ದೇ ಇರುತ್ತೆ ಹಿಂಗೆ ಮಾಡಬೇಕು ಅಂತ. ಎಲ್ಲರೂ ಸೇರಿ ಅದಕ್ಕೆ ಏನು ಮಾಡಬೇಕು ಅಂತ ಒಂದು ಹೊಸ ಆಯಾಮ ಕೊಡೋದಕ್ಕೆ ನಾವು ಶ್ರಮ ವಹಿಸಬೇಕು. ಅದು ಆದಾಗ ಮಾತ್ರ ಚೆನ್ನಾಗಾಗತ್ತೆ ಅಂತ ನನ್ನ ಭಾವನೆ. ಸರ್, ಅಂದರೆ ನೀವು ಬ್ಯುಸಿ ಶೆಡ್ಯೂಲ್ ಇರುತ್ತೆ. ಈ ಒಂದು ಬೆಂಗಳೂರು ಗಜಿಬಿಜಿ, ಟ್ರಾಫಿಕ್ಕು, ಸೌಂಡ್ಸು ಇದೆಲ್ಲ ಬಿಟ್ಟು ಒಂದು ಪೀಸ್ ಆಗಿರೋ ಸ್ಥಳದಲ್ಲಿ ಶೂಟಿಂಗ್ ಮಾಡ್ತಾಯಿದ್ದಾರೆ. ಸೊ ಈ ಶೂಟಿಂಗ್ ಪ್ಲೇಸ್ ಬಗ್ಗೆ, ಸ್ಪಾಟ್ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ? ತುಂಬ ಚೆನ್ನಾಗಿದೆ ಸರ್. ಪರಿಸರ ನೀವೇ ನೋಡಿದಿರಿ. ನಮಗೆ ಬರೋವರೆಗೂ ಸ್ವಲ್ಪ ಮನಸ್ಸಿಗೆ ಕಸಿಬಿಸಿ ಕಷ್ಟ ಆಗತ್ತೆ ಟ್ರಾಫಿಕ್ಕಲ್ಲಿ. ಬಂದ ಮೇಲೆ ಇದು ನೋಡಿ ನಮ್ಮದೇ ಸಾಮ್ರಾಜ್ಯ, ದೇವರಾಜ್ ಚಕ್ರವರ್ತಿಯ ಸಾಮ್ರಾಜ್ಯ. ಇಲ್ಲಿ ಬಂದರೆ ನೀವು ಬೆಂಗಳೂರಲ್ಲಿ ಇದ್ದೀನಿ ಅಂತ ಅನಿಸೋದೇ ಇಲ್ಲ. ಸೊ ತುಂಬ ಖುಷಿ ಕೊಡುತ್ತೆ. ಒಳ್ಳೆ ಸೀನ್ಗಳು ಮಾಡಿದ್ದೀವಿ, ಒಳ್ಳೊಳ್ಳೆ ದೃಶ್ಯಗಳನ್ನು ಇಲ್ಲಿ ನಾವು ಹೆಣೆದಿದ್ದೀವಿ. ತುಂಬ ಚೆನ್ನಾಗೇ ಇದೆ. ವಿ ಆರ್ ಹ್ಯಾಪಿ. ಸರ್, ಅದೇ ಇನ್ನು ಫೈನಲಿ ಜಯಲಲಿತಾ ಸೀರಿಯಲ್ ವೀಕ್ಷಕರಿಗೂ, ನಮ್ಮ ಬಾಸ್ ಟಿ ವೀಕ್ಷಕರಿಗೂ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಅಂತ? ಬಾಸ್ ವೀಕ್ಷಕರಿಗೆ ನಾನು ಹೇಳೋದು ಇಷ್ಟೇ. ನಮ್ಮ ಜಯಲಲಿತಾ ತಂಡದ ಒಂದು 200ನೇ ಸಂಚಿಕೆ ಸಂಭ್ರಮನ ನೀವು ನಿಮ್ಮ ಚಾನಲಲ್ಲಿ ಹಂಚ್ಕೊಳ್ಳೋದಕ್ಕೆ ಇಲ್ಲಿಗೆ ಬಂದಿದ್ದೀರಿ. ತುಂಬ ಖುಷಿ ಆಗ್ತಾಯಿದೆ. ಇದೇ ರೀತಿ ಕನ್ನಡದ ಎಲ್ಲ ಧಾರಾವಾಹಿಗಳಿಗೆ ನಿಮ್ಮ ಒಂದು ಸಪೋರ್ಟು, ಆಶೀರ್ವಾದ ಇರಲಿ. ಯಾಕಂದರೆ ಕಿರುತೆರೆ ಒಂದು ಬೇರೆ ಲೆವೆಲ್ಗೆ ತಲುಪಿದೆ. ಹೀಗಾಗಿ ಇದು ಮಾಧ್ಯಮದವರ ಒಂದು ಸಹಾಯ ಇಲ್ಲದೆ ಕಿರುತೆರೆ ಈ ಮಟ್ಟಕ್ಕೆ ಹೋಗೋಕ್ಕೆ ಸಾಧ್ಯ ಇರಲಿಲ್ಲ. ಎಲ್ಲ ಮಾಧ್ಯಮದವರು ತುಂಬ ನಮಗೆ ಉತ್ತೇಜನ ಕೊಟ್ಟು ಕಿರುತೆರೆನ ಭಾಳ ಉತ್ಕೃಷ್ಟ ಮಟ್ಟಕ್ಕೆ ತೊಗೊಂಡು ಬಂದು ನಿಲ್ಲಿಸಿದ್ರಿ. ಹೀಗೆ ನಮ್ಮ ಜಯಲಲಿತಾಗೆ, ನಮ್ಮ ಎಂಟೈರ್ ಕಿರುತೆರೆಗೆ ನಿಮ್ಮ ಸಪೋರ್ಟ್ ಇರಲಿ. ನಿಮ್ಮ ಸಹಾಯದಿಂದ ನಾವು ಇನ್ನೂ ಹೆಚ್ಚು ಪ್ರವರ್ಧಮಾನಕ್ಕೆ ಬರೋದಕ್ಕೆ ಸಹಾಯ ಆಗಲಿ ಅಂತ ಕೇಳ್ಕೊತೀನಿ. ನಮಸ್ಕಾರ. ಖಂಡಿತ ಸರ್, ಇಷ್ಟೊತ್ತು ನಮ್ಮ ಬಾಸ್ ಟಿ ವಿ ಜೊತೆ ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಂಡ್ರಿ. ನಿಮ್ಮ ಬಗ್ಗೆ ಆಗಿರ್ಬೋದು, ನೆಕ್ಸ್ಟ್ ಏನೇನು ಆಗ್ತಿದೆ ಒಟ್ಟಾರೆ ಬೆಳವಣಿಗೆಗಳ ಬಗ್ಗೆ, ಮತ್ತು ಜಯಲಲಿತಾ ಸೀರಿಯಲ್ ಬಗ್ಗೆ ಅಷ್ಟೇ. ಸೊ ನಿಮಗೂ ಅಷ್ಟೇ, ಈ ಒಂದು ಸೀರಿಯಲ್ ತಂಡಕ್ಕೂ ಅಷ್ಟೇ ಆಲ್ ದ ಬೆಸ್ಟ್ ಸರ್. ನೆಕ್ಸ್ಟು 500 ಸಂಚಿಕೆ, 1000 ಸಂಚಿಕೆ, 2000 ಸಂಚಿಕೆ, ಈ ಥರ ಒಂದು ಸಂಚಿಕೆ ಕಾರ್ಯಕ್ರಮಗಳಲ್ಲಿ ಸಿಗೋಣ. ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಧನ್ಯವಾದ ಸರ್. ಸೊ ನೋಡಿದ್ರಲ್ಲ, ಇದಿಷ್ಟು ನಿಮ್ಮೆಲ್ಲರ ಪ್ರೀತಿಯ ಸುನಿಲ್ ಸರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರವಿಚಂದ್ರ ಜೊತೆ ತೀರ್ಥಸ್ವಾಮಿ ಬಾಬು, ಬಾಸ್ ಟಿವಿ ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.